ದಸರಾ ಹಬ್ಬದ ನಿಮಿತ್ತ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊಣ್ಣೂರು ಇವರಿಂದ ಬಟ್ಟೆ ಖರೀದಿಗಾರರಿಗೆ ಭಾರಿ ರಿಯಾಯಿತಿ ಲಭ್ಯ. ಯಾವುದೇ ಬಟ್ಟೆ, ಸೀರೆ, ಚಿಕ್ಕ ಮಕ್ಕಳ ಬಟ್ಟೆ, ಬ್ರಾಂಡೆಡ್ ಶರ್ಟ್ಗಳಾದ ರಾಮರಾಜ್, ಅಲೆನ್ಸೋಲಿ, ಜೀನ್ಸ್ ಪ್ಯಾಂಟ್ಗಳಿರಲಿ ಖರೀದಿಸಿ ಭಾರಿ ರಿಯಾಯಿತಿ ಪಡೆಯಿರಿ. ಈಗಾಗಲೇ ಬಹಳಷ್ಟು ದಿನ ಒಂದು ತಿಂಗಳಿಂದ ನಡೀತಾನೆ ಇದೆ. ಈ ಒಂದು ತಿಂಗಳಿಂದ ಭಾಷಣ ವಿರೋಧ ಪ್ರತಿರೋಧ ನಡೀತಾನೆ ಇದೆ. ಆದ್ರೆ ಇದರಲ್ಲಿ ಕಾಳ ಎಷ್ಟು ಬಂತು ತೌಡ ಎಷ್ಟು ಬಂತು ಅನ್ನೋದು ಈಗ ಒಬ್ಬರುವಂತ ಪ್ರಯತ್ನ. ಕಾಳ ಎಷ್ಟು ಬಂತು ತೌಡ ಅದಕ್ಕೆ ತೂಕ ಮಾಡಬೇಕಾಗಿ ಚುನಾವಣೆಯಲ್ಲಿ ಈಗಾಗಲೇ ಭಾಷಣದಿ ಮಾಪುರ್ ಸುರದೇನದ ಹಿರಣಕೇಶಿ ನದಿ ಉಕ್ಕಿ ಉಕ್ಕಿ ಹಬ್ಬಂಗ ಆಯ್ತು. ಬ್ಯಾಗ್ ಬಂದ ಎಲ್ಲ ಊರ ನಮ್ಮ ಹೊಳೆಮನ ಗುಡಿಯಾಗ ನೀರು ಹೊಕ್ಕಾಗಾಯ್ತು. ಅದಕ್ಕಾಗಿ ಇಲ್ಲಿವರೆಗೆ ನೀವು ಭಾಷಣ ಕೇಳಿದ್ರೆ ನಿಮ್ಗೆ ಆಲ್ಟರ್ನೇಟಿವ್ ಇರಾಕಿಲ್ಲ, ನಿಮಗೆ ಪರ್ಯಾಯ ಲೀಡರ್ಶಿಪ್ ಇರಾಕಿಲ್ಲ. ಅವ್ರೇನ್ ಹೇಳ್ತಾರ ಅದನ್ನ ಕೇಳ್ಕೊಂಡ ಅದೇ ಆಶೀರ್ವಾದ ಅಂತೇಳಿ ತಲೆ ಮ್ಯಾಗ ಕೈ ಸುರ್ಕೊಂಡ ಬರುವಂತ ಪರಿಸ್ಥಿತಿ ಇರ್ತಾವ. ಕಾಲ ಚಕ್ರ ಬದಲಾಗ್ತದೆ ಅಂತ ಹೇಳ್ತಾರ. ಕಾಲ ಹಂಗಿರೋಲ್ಲ, ಸೈಕಲ್ ಇರ್ತೈತೆ, ಇನ್ನೊಂದು ತಿರುಗಿರ್ತೈತೆ. ಹಿಂಗ್ ತಿರುಗಿದ ಮ್ಯಾಗ ಹೊಸ ಪರ್ವ ಪ್ರಾರಂಭ ಆಗ್ತದೆ. ಇಲ್ಲಿವರೆಗೆ ಒಂದೇ ನಾಯಕ, ಒಂದೇ ಭಾಷಣ, ಒಂದೇ ಕುರ್ಚಿ. ಹೀಗಾಗಿ ಅವ್ರು ಏನ್ ಹೇಳ್ತಾರ ಅದನ್ನ ನೀವೆಲ್ಲ ಪಾಲನೆ ಮಾಡ್ಲೇಬೇಕು. ವಾಪಸ್ ಕೇಳುವಂತ ಸಿಸ್ಟಮ್ ಇಲ್ಲ, ಅದಕ್ಕೆ ಪರ್ಯಾಯ ಇಲ್ಲ. ಅಲ್ಲಿ ಇಲ್ಲ ಅಂದ್ರೆ ನೀವು ಬೇರೆ ಕಡೆ ಹೋಗಕ್ ಜಾಗ ಇಲ್ಲ. ಈಗ ಬೇರೆ ತಾಲೂಕಿನಲ್ಲಿ ಹೆಂಗಿದಾವ ಅಂದ್ರ ಇಲ್ಲಿ ಇಲ್ಲ ಅಂದ್ರೆ ಇನ್ನೊಂದು ಕಡೆ ಎಲ್ಲ ಹೋಗ್ತಾರ ಅವ್ರು. ನಮ್ಮಲ್ಲಿ ಹಂಗಿರ್ಲಿಲ್ಲ. ಸೊ ಅದಕ್ಕೆ ಇದನ್ನ ಕೊನೆಗಾರಿಸಲಿಕ್ಕೆ ಚುನಾವಣೆ ಬಹಳ ಅವಶ್ಯಕತೆ ಇದೆ. ಈ ಚುನಾವಣೆ ಬಹಳ ಸಣ್ಣದಿದು, ಬಹಳ ಸಣ್ಣದಿದೆ ಚುನಾವಣೆ. ಅಂತದೇನು ದೊಡ್ಡ ಚುನಾವಣೆ ಅಲ್ಲ. ಆ ರೈತರಿಂದ ಬಹಳಷ್ಟ ಕನಸುಗಳದಾವ. ನಿಮ್ಮ ಕನಸು, ನಿಮ್ಮ ಮಕ್ಕಳ ಕನಸು. ಈಗ ನಿಮ್ಮ ಅಜ್ಜನು ಕೇಳ್ಕೊಂಬಂದ್ ಅಲ್ಲೇ ಹೋಗಿ ತಲೆ ಹಾಕಿ ಬಂದ, ನೀವು ಅರ್ಧ ಮೇಲೆ ತಲೆ ಹಾಕಿ ಬಂದಿದ್ದೀರ. ಈಗ ನಿಮ್ಮ ಮಕ್ಕಳು ಹಾಕಬಾರ್ದು ಅಂತೀಗ ಅದಕ್ಕೆ ಹೋರಾಟ ಇದು. ನಿಮ್ಮ ಮಕ್ಕಳು ಕೂಡ ತಲೆ ಆಡಿಸಿ ಮತ್ತ ಹಂಗೆ ಅವ್ರು ಹೇಳಿದ್ದಕ್ಕೆ ಕೇಳ್ಕೊಂಡ್ ಬರುವಂತ. ದಸರಾ ಹಬ್ಬದ ನಿಮಿತ್ತ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊಣ್ಣೂರು ಇವರಿಂದ ಬಟ್ಟೆ ಖರೀದಿಗಾರರಿಗೆ ಭಾರಿ ರಿಯಾಯಿತಿ ಲಭ್ಯ. ಯಾವುದೇ ಬಟ್ಟೆ, ಸೀರೆ, ಚಿಕ್ಕ ಮಕ್ಕಳ ಬಟ್ಟೆ, ಬ್ರಾಂಡೆಡ್ ಶರ್ಟ್ಗಳಾದ ರಾಮರಾಜ್, ಅಲೆನ್ಸೋಲಿ, ಜೀನ್ಸ್ ಪ್ಯಾಂಟ್ಗಳಿರಲಿ ಖರೀದಿಸಿ ಭಾರಿ ರಿಯಾಯಿತಿ ಪಡೆಯಿರಿ. ಬದಲಾವಣೆ ಕಾಲ. ನಿಮ್ಗೆ ಏನ್ ಬೇಕಾದ್ರೆ ಮಾಡ್ಲಿಕ್ಕೆ ನಿಮ್ಗೆ ಸ್ವತಂತ್ರ ಇದೆ. ಸ್ವತಂತ್ರವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕು. ನಿಮ್ಮ ಕೆಲಸಗಳನ್ನ ಒಂದು ಬಿಟ್ಟು 10 ಸಲ ಕೇಳಲಿಕ್ಕೆ ನಿಮ್ಗೆ ಹಕ್ಕಿದೆ. ಈಗಾಗಲೇ ನಿನ್ನ ಕೆಲವು ಮಂದಿ ನಾವೆಲ್ಲ ಆದೇಶ ಪಟ್ಟಿಯನ್ನು ಕೊಟ್ಟಿವಿ, ಸ್ಯಾಂಕ್ಷನ್ ಮಾಡಿ. ಅವ್ರು ಕೇಳಿದೀವಿ ಯಾವಾಗ ಇದನ್ನ ಬೇಡಿಕೆ ಇಟ್ಟರೆ ಕೆಲವರು 30 ವರ್ಷದಿಂದ ಅಂತ ಹೇಳಿದ್ರು, ಒಬ್ರು 20 ವರ್ಷದಿಂದ ಅಂತ ಹೇಳಿದ್ರು, ಒಬ್ರು 10 ವರ್ಷ ಅಂತ ಹೇಳಿ ಕನಿಷ್ಠ 10 ವರ್ಷದವರ ಇದ್ರಿ ಎಲ್ಲಾರು. ಅಂದ್ರೆ ಒಂದ್ಸಲ ಆಗಿನ ಮುಂದೆ ಸಲ ಮುಂದೆಲ್ಲ ಮತ್ತೆ ಮಾಡ್ಲಿಕ್ಕೆ ಅವಕಾಶ ಇದ್ದೇ ಅದ. ನೀವು ಪ್ರತಿ ಇಲೆಕ್ಷನ್ ಬರೋರ ಲಕ್ಷ್ಮೀಧರ್ ಬಿಡಾಗ 15 ಹೇಳಾರ, ಮತ್ ಜನ 15 ಕೇಳೋದು, ಮತ್ ಹೊಸದಂದ್ರ ಮತ್ ಅದೇ ಹಳಿದ. ಈಗ ಬದಲಾವಣೆ ಕಾಲ ಸನ್ನಿಹಿತವಾಗಿದೆ. ಲಕ್ಷ್ಮೀ ದೇವರ ಮಣಿ ಎಲ್ಲಾರು ಮಣಿ ಬಾಗಿಲು ಮುಂದೆ ನಿಂತಾರ. ಹೆಂಗ್ ಜಡ್ಪಿ ಲಕ್ಷ್ಮೀ ಬಂದ ಈ ಬಾಗಿಲ್ನಾಗ ನಿಂತಾಳ. ಈಗ ತಗೊಳೋರ ಹೊರಗೆ ಹಾಕೋರ. ಈಗ ಪಾಲಿಕೆ ಬರೋದಿಲ್ಲ, ನಾ ಒಳಗೆ ಬರ್ತಾನೆ ನಿಂತಿರ್ತಾರಲ್ಲ ಹಂಗೆ ಪಾಲಿಕೆ ಈಗ ನಿಮ್ ಮನಿ ಮುಂದೆ ಬಂದು ನಿಂತಿದೆ. ಅದಕ್ಕೆ ಅಂದ್ರೆ ಎಲ್ಲಾ ಸಂಪೂರ್ಣವಾಗಿ ಸಮೃದ್ಧಿ ಆಗತ್ತೆ. ನಿಮಗೆ ಒಂದ್ ಕಡೆ ಮತ್ತೊಂದು ಕಡೆ ಹೋಗಕ್ಕೆ ಅವಕಾಶ ಇದೆ. ಅದನ್ನು ಬದಲಾವಣೆ ಮಾಡ್ಲಿಕ್ಕೆ ನಾವು ಎಷ್ಟೆಲ್ಲ ಲೀಡರ್ಗಳು, ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು, ಅಣ್ಣಸಾಬ್ ಜೊಲ್ಲೆ ಇರ್ಬೋದು, ಅಜ್ಜಪ್ಪ ಕಲ್ಲಟ್ಟಿ ಇರ್ಬೋದು, ಕಟ್ಕಾರ್ ಅವ್ರು ಇರ್ಬೋದು, ರಾಜೇಂದ್ರ ಪಾಟೀಲ್ ಇರ್ಬೋದು, ಎಲ್ಲಾರು ಕೂಡಿ ಹಿಂದೆ 30 ವರ್ಷದಿಂದ ಇತಿಹಾಸ ತೆಗೆದು ನೋಡಿ ಏನಾಗಿದೆ ಅಂದ್ರೆ ಕುಸ್ತಿ ಆಡಕ್ ಒಬ್ಬೊಬ್ರು ಹೋಗ್ತಿರೋರು. ಈಗೇನ್ ಗೊತ್ತಲ್ಲ ಇಲ್ಲ, ಈಗ ಹೆಸರು ಹೇಳಿದಾರೆಲ್ಲ ಒಬ್ಬೊಬ್ರು ಹೋಗ್ತಿರೋ ಅವ್ರು ಸೋಲಿಸಿ ಕಳಿಸ್ತಿರೋರು. ಹೋಗೋ ತಡ ಅಲ್ಲ, ಅಲ್ಲೇ ಬಾಳೆಕಾಯಿ ಕೊಟ್ಟು ವಾಪಸ್ ಕಳಿಸೇ ಬಿಡ. ಆಗಿರೋದಿಲ್ಲ, ಗಡಿ ಬಾಳೆಕಾಯಿ ತಗೋ ಪುಸ್ತಕದಿಂದ ಕಳಿಸಿ ಬಿಡ್ತಾರೆ. ಈಗ ಹಂಗಿಲ್ಲ, ಎಲ್ಲಾರು ತಯಾರಾಗೇ ಬಂದಿದೆ. ನೀವ್ ಆಡಕ್ ಎಲ್ಲಾರು ತಯಾರಾಗಿ ಬಂದಾರು. ನೀವು ನೋಡಾಕ್ ರೆಡಿ ಆಗ್ಬೇಕಷ್ಟ. ನೀವೆಲ್ಲ ನೋಡಾಕ್ ರೆಡಿ ಆಗ್ಬೇಕು.
ಅದಕ್ಕೆ ಈ ಚುನಾವಣೆ ಸಣ್ಣದು ದೊಡ್ಡದು ಅವರು ಇವರು ಅದ್ರ ಪ್ರಶ್ನೆ ಇಲ್ಲ. ಇದು ಹುಕ್ಕೇರಿ ತಾಲೂಕಿನ ಬದಲಾವಣೆ. ಒಂದ್ಸರಿ ಬದಲಾವಣೆ ಮಾಡಿ ಏನಾಗಲ್ಲ, ಏನಾಗುತ್ತೆ ಏನ 5 ವರ್ಷ ಕೊಡತ್ರಿ. ಈಗ ಸರಿ ಇಲ್ಲ ಮುಂದಿನ ಸಲ ಮತ್ತೆ ಬದಲಾವಣೆ. ಈ ಚುನಾವಣೆಯಲ್ಲಿ ಈಗ ಅವ್ರ ಹಿಂದಿನವ್ರ ಸರಿ ಮಾಡ್ಲಂತ ನಾವ್ ಹೇಳತ್ತೇವೆ. ಈಗ ಈ ಹೊಸ ಮಂಡಳಿ 3 ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡ್ಯಾರ. ನಿಮ್ಮ ಊರಾಗ ನಮ್ಮ ರವಿ ಹಿಡ್ಕಲ್ ಅವ್ರ ಟಿ ಸಿ ಕುಡಿಸ್ಯಾರ. ಮೊದಲೆಲ್ಲ ಟಿ ಸಿ ತರಬೇಕಾರೆ ಎಲ್ಲಿ ಹೋಗ್ತಿರ್ ನೀವೆಲ್ಲ? ಈಗ ಟಿ ಸಿ ತರಕ್ಕೆ ಯಾರು ಹೋಗಿರ್ 3 ತಿಂಗಳಾಗ? ಎಲ್ಲಿ ಹೋಗಿಲ್ಲ. ರಮೇಶ್ ಕತ್ತಿ ಅವ್ರ ಭಾಷಣ ಮಾಡ್ತಾರೆ, ನೀವು ಗೋಕಾಕ್ ಹೋಗ್ಬೇಕು, ನಿಪ್ಪಾಣಿಗೆ ಹೋಗ್ಬೇಕಂತೇಳಿ ಹೋಗ್ಯಾರ. ನಿಪ್ಪಾಣಿಗೆ ಹೋಗಕ್ ಯಾರ ಅದು ಹೋಗೋದು ಅವಶ್ಯಕತೆ ಇಲ್ಲ. ನಮ್ಗ ಅಲ್ಲಿ ಬಂದ್ ರಗಡ ಅಲ್ಲೇ ನಿಂತಿರ್ತಾರ. ಅವ್ರನ್ನ ಬಗ್ಗೆ ನಮ್ಗೆ ಸಾಕಾಗಿದ್ ನಿಮ್ ಟಿ ಶರ್ಟ್ ನಾವೇನ್ ಮಾಡ ಮಂದಿ ಎಕ್ಸ್ಟ್ರಾ ಇವ್ರ ಜೀಪ್ ನಾಗ ಬರೋಣ ಮಂದಿ. ನಮಗೆ ನಿಮ್ ಟಿ ಸಿ ಇದನ್ನು ಇಲ್ಲೇ ಕೊಡ್ಬೇಕು, ಫೋನ್ ಹಚ್ಚಿರ ಬರ್ಬೇಕ. ಈಗ ಅಲ್ಲಿ ರವಿ ಅವರು ಬಹಳಷ್ಟು ಜನ ಅವರ ಟಿ ಸಿ ಕೊಡ್ಸೋದು, ನಿರಂತರ ಜ್ಯೋತಿ 1-2 ಕಂಬದಲ್ಲಿ ಕಂಬ ಕೊಡ್ಸೋದು ಇವೆಲ್ಲ ಆಗ್ಯಾವ. ಅದಕ್ಕಾಗಿ ಬದಲಾವಣೆ ನೀವೆಲ್ಲ ಅವಕಾಶ ಕೊಡಬೇಕು. ಇನ್ನೂ ಕೂಡ ಸುಮಾರು ಎಲ್ಲ ಊರಿಗೆ ಒಂದೊಂದು ಕಾಮಗಾರಿಯನ್ನು ಕೊಟ್ಟಿದ್ದೀವಿ. ಇದು ಪ್ರಾರಂಭ. ಇನ್ನು ಬಹಳ ಮಂದಿ ಕೊಡಬೇಕಾಯ್ತು. ಇಷ್ಟ ಮುಗಿತಂತಲ್ಲ, ಇನ್ನು ಕೂಡ ಶುರು ಆಯ್ತು. ನೀವೆಷ್ಟು ನಮ್ಮ ಮ್ಯಾಗ ಪ್ರೀತಿ ಸ್ವಸ್ಥ ಹೊಸರಿ ಅಷ್ಟು ಕೆಲಸ ಮಾಡ್ಲಿಕ್ಕೆ ನೀವು ಕೆಲಸ ಮಾಡಿದ್ರೆ ನೀವು ನಮ್ಮ ಕಡೆ ಬಂದ್ರೆ ನಮಗೂ ಮಾಡ್ಲಿಕ್ಕೆ ಹುಮ್ಮಸ್ ಮಾಡ್ಬೇಕು. ನಿನ್ನೆ ಪ್ರಾರಂಭ ಮಾಡಿದ್ವಿ. ನಿನ್ನೆ 1 ವರ್ಷನಾಗ ಹತ್ರ ರಿಸಲ್ಟ್ ಸಿಕ್ಕಿದೆ. ಎಲ್ಲರೂ ಬಂದ್ರು, ಎಲ್ಲರೂ ಹೇಳಿದ್ರು, ಬಹಳ ಖುಷಿ ಪಟ್ರು. ಬಹಳ ದಿನದಿಂದ ನಮ್ ಬೇಡಿಕೆ ಇತ್ತು, ಆಗಿರಕ್ಕಿಲ್ಲ. ಸೊ ನಮ್ಗೆ ಅನಿವಾರ್ಯ ಇತ್ತು. ಇಲ್ಲಿ ಬಹಳ ಜನ ಎಕ್ಸ್ಪ್ರೆಸ್ ಮಾಡಿದಾರೆ ಅವರ ವಿಷಯಗಳನ್ನ. ಅದಕ್ಕೆ 15 ಮತ ಇದೆ. ಯಾರು ತಪ್ಪದೆ ಬಹಳ ಪ್ರಾಕ್ಟೀಸ್ ಮಾಡ್ಬೇಕು. ನೀವೆಲ್ಲ PKPS ಹಾಕಿದ್ರೆ ಸ್ವಲ್ಪ ಅದಕ್ಕೆ ಅನುಭವ ಇದೆ. ನಿಮ್ಗೆಲ್ಲ PKPS ಮಾಡಿದಾರೆ ನೀವೆಲ್ಲ. ಸೊ ಅದೇ ಮಾದರಿಯಲ್ಲಿ ಇದು ಕೂಡ 6 ಮತಪತ್ರಗಳ ಸಪರೇಟ್ ಇದೆ. ಒಟ್ಟು 15 ಜನ ಆಯ್ಕೆ ಮಾಡಬೇಕಾಗಿದೆ. ಇನ್ನು ಯಾರು ಕೆಲಸ ಮಾಡ್ತಾರ ಅವ್ರ ಪರವಾಗಿ ಹುಕ್ಕೇರಿ ತಾಲೂಕಿನ ಜನ ಇರಬೇಕು. ಇನ್ನು ಭಾಷಣ ಕೇಳುವಂತ ಯುಗ ಇಲ್ಲಿಗೆ ನಿಲ್ಲಬೇಕು, ಮುಕ್ತ ಆಗ್ಬೇಕಂತ ನಾವೆಲ್ಲ ಮುಖಂಡರು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋಕೆ ಬಂದಿದ್ದೇವೆ. ಅಪ್ಪಡಗೌಡ ಪಾಟೀಲ್ ಅವರ ಹೆಸರಿನ ಮೇಲೆ ಈ ಪ್ಯಾನಲ್ ಮಾಡಿದ್ದೇವೆ. ಈ ಪ್ಯಾನಲ್ಗೆ ತಾವು ಸಹಕಾರ ಮಾಡ್ಬೇಕಂತೇಳಿ ನನ್ನ ಮಾತು. ನಮಸ್ಕಾರ.